ನೀನೇ ರಾಮ, ನೀನೇ ಕೃಷ್ಣ, ನೀನೇ ಯೇಸು, ನೀನೇ ಅಲ್ಲ ಅಂತ ಆ ಭಗವಂತನನ್ನು ಹೇಗೆ ನಾವು ಸ್ಮರಿಸ್ತೀವೋ ಹಾಗೆ ಇವರೇ ನಮಗೆ ಪ್ರೋತ್ಸಾಹದಾಯಕರು, ಇವರೇ ನಮಗೆ ಮಾರ್ಗದರ್ಶಕರು, ಸಲಹೆಗಾರರು, ಸ್ನೇಹಿತರು, ಬೆಂಬಲಿಗರು, ಆಧಾರ ಸ್ತಂಭ ಎಲ್ಲ ಕೂಡ ಅವರೇ. ಗೋಪಿನಾಥ್ ಸರ್, ದಯವಿಟ್ಟು ಬನ್ನಿ ಸರ್, ನಮಗೊಂದಿಷ್ಟು ಮಾರ್ಗದರ್ಶನ ಕೊಡಿ ನಿಮ್ಮ ಮಾತಿನ ಮೂಲಕ. ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮುಕ್ತಾಯಗೊಳ್ಳುತ್ತೆ. ನಾವೆಲ್ಲರೂ ಒಟ್ಟಿಗೆ ಒಂದು ಛಾಯಾಚಿತ್ರವನ್ನು ತೆಗೆದುಕೊಳ್ತೀವಿ. ಅದಕ್ಕೋಸ್ಕರ ತಾವೆಲ್ಲರೂ ಸಹಕರಿಸಬೇಕು. ಒಟ್ಟಿಗೆ ಇನ್ನೂ ಒಂದಿಷ್ಟು ಕಾಲ ನಮ್ಮೊಟ್ಟಿಗೆ ಕಳೀರಿ ಅಂತ ಕೇಳ್ಕೊಳ್ತಾ ನಮ್ಮ ಈಗ ಗೋಪಿನಾಥ್ ಸರ್. ಎಲ್ರಿಗೂ ನಮಸ್ಕಾರ. ಇನ್ಫ್ಯಾಕ್ಟ್ ಕ್ರಿಕೆಟ್ ಟೀಮಲ್ಲಿ ರಿಸರ್ವಲ್ಲಿ ಇಟ್ಕೊಂಡಿರ್ತಾರಲ್ಲ, ಪ್ರಾಬ್ಲಿ ಮೈಸೆಲ್ಫ್ ಆ್ಯಂಡ್ ವಿಟ್ಲರ್ 12th and 13th ಪರ್ಸನ್ಸ್. ಹಂಗೆ ಹೀಗಾಗಿ ಏನಪ್ಪ ಮಾತಾಡೋದು ದಿಢೀರಂತ ಸ್ಟೇಜ್ ಮೇಲೆ ಕರೆದ್ರೆ ಅಂತ. ಅಫ್ಕೋರ್ಸ್ ಈಗೇನು ಅಂದರೆ ನಮಗೆ ಭಾಳ ಮುಖ್ಯವಾಗಿರೋದು ನೆಕ್ಸ್ಟ್ ಫಂಕ್ಷನ್ ಸ್ನೇಹಿತರೆ. ನಮ್ಮ ಭಾಷಣಗಳಂತೂ ಖಂಡಿತ ಅಲ್ಲ. ಹಿರಿಯ ಸಾಧಕರಿಗೆ ಪ್ರಶಸ್ತಿ ಕೊಡೋದಿದೆಯಲ್ಲ, I think we are all eagerly waiting for that. That recognition makes a big difference in one's life, friends. ಸಾಮಾಜಿಕ ಮನ್ನಣೆ ಅನ್ನೋದು ಅದು ಯಾವ ನಿಮ್ಮ ಕ್ಯಾಶ್ ಅವಾರ್ಡ್ಗಿಂತ ಮಿಗಿಲಾದ ಅವಾರ್ಡ್ ಅದು. ಆ ದೃಷ್ಟಿಯಿಂದ ನಿಮ್ಮ ಮತ್ತು ಆ ಪ್ರಶಸ್ತಿ ಪ್ರದಾನ ಸಮಾರಂಭದ ನಡುವೆ ಹೆಚ್ಚಿಗೆ ಸಮಯ ಖಂಡಿತ ನಾನು ತಗೊಳ್ಳಲ್ಲ. ಏನು ಅಂದರೆ ಕಳೆದ 9 ವರ್ಷದಲ್ಲಿ ನಿರಾತಂಕ HR ಕನ್ನಡ ಸಮ್ಮೇಳನಕ್ಕೆ ನಾನು ಸಪೋರ್ಟ್ರಾಗಿ ಹ್ಯಾವ್ ಸೀನ್ ದರ್ ಗ್ರೋತ್. ಬ್ರಿಕ್ ಬೈ ಬ್ರಿಕ್ ಅಂತಾರಲ್ಲ, ಹಂತವಾಗಿ ಬೆಳೆದಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಕಾಂಟ್ಯಾಕ್ಟ್ಗಳನ್ನ ಕೊಟ್ಟಿದ್ದೀವಿ NIPM ಇಂದ. ಸಿನ್ಸ್ ಐ ವಾಸ್ ದಿ ಚೇರ್ಮನ್ ಆಫ್ NIPM, DR ನಾಗರಾಜ್ ವಾಸ್ ದಿ ಚೇರ್ಮನ್, ಗಿರಿ ಈಸ್ ದೇರ್. ಸಮ್ ಆಫ್ ಅಸ್ ಹ್ಯಾವ್ ಸ್ಟ್ರಾಂಗ್ಲಿ ಸಪೋರ್ಟೆಡ್ ದಿ ಟೀಮ್. ಬಿಕಾಸ್ ನಮ್ಮ ಭಾಷೆಯಲ್ಲಿ, ಮಾತೃಭಾಷೆ ಏನೋ ಒಂದು ಸಾಧಿಸ್ತಾ ಇದ್ದಾರೆ ಇವರು, ವಿ ವಿಲ್ ಹೋಲ್ ಹಾರ್ಟೆಡ್ಲಿ ಸಪೋರ್ಟ್ ಅನ್ನೋ ದೃಷ್ಟಿಯಿಂದ. ಬಟ್ ಅದರ ಹಿಂದೆ ಎಷ್ಟು ಪರಿಶ್ರಮ ಇದೆ ಅನ್ನೋದು ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರುತ್ತೆ. ನಾವಂತೂ NIPMಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್, ಸದರ್ನ್ ರೀಜನಲ್ ಕಾನ್ಫರೆನ್ಸ್, ರೀಜನಲ್ ಕಾನ್ಫರೆನ್ಸ್ ಸುಮಾರು ಮಾಡಿದಾಗ ನನಗೆ, ಗಿರಿಗೆ, DR ನಾಗರಾಜ್ಗೆ, ಸಂಜಯ್, ದಿನೇಶ್, ದೇರ್ ಆರ್ ಮೆನಿ NIPM ಸ್ಟಾಲ್ವರ್ಡ್ಸ್ ಟುಡೇ ಅನುಭವ ಆಗಿರುತ್ತೆ. ಅದು ಒಂದು ದಿನದ ಶ್ರಮ ಅಲ್ಲ ಸ್ನೇಹಿತರೆ. ಈ ಹೆಚ್ಚು ಕಡಿಮೆ ಫೆಬ್ರವರಿನಲ್ಲಿ ನಾವೇನೊಂದು ಸದರ್ನ್ ರೀಜನಲ್ ಕಾನ್ಫರೆನ್ಸ್ ಮಾಡ್ತಾಯಿದ್ದೀವಿ ಬೆಂಗಳೂರಲ್ಲಿ. ಈಗಾಗಲೇ ನಮ್ಮ ಚಟುವಟಿಕೆಗಳು ಶುರು ಆಗೋಗಿದೆ. ಆಲ್ಮೋಸ್ಟ್ ಎವ್ರಿ ಡೇ ಪೇಷನ್ಸ್ ಆ್ಯಂಡ್ ಪರ್ಸಿವರೆನ್ಸ್ ಆ್ಯಂಡ್ ಕನ್ಸಿಸ್ಟೆಂಟ್ ಅಪ್ರೋಚ್ ಫ್ರೆಂಡ್ಸ್, ಅದು ಬೇಕೇ ಬೇಕು. ಆ ದೃಷ್ಟಿಯಿಂದ ರಮೇಶ್ ಮತ್ತು ತಂಡಕ್ಕೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಒಂದು ಕರತಾಡನ ಅವ್ರಿಗೆ ಸಲ್ಲಲೇಬೇಕು ಅಂತ ಬಯಸ್ತೀನಿ. ಸೊ ಅವರು ನಡೆದು ಬಂದ ದಾರಿ ಭಾಳ ಸುಗಮವಾಗಿದೆ. ಇದೇ ರೀತಿ ಇನ್ನೂ ಉನ್ನತವಾದ ಮಟ್ಟಕ್ಕೆ ಹೋಗಲಿ. ನಾಗಭೂಷಣ್ ಹೇಳ್ದಂಗೆ ನೆಕ್ಸ್ಟ್ ಇಯರ್ 10ನೇ ವರ್ಷದ್ದು ಸಾವಿರಾರು ಜನ ಡೆಲಿಗೇಟ್ಸ್ ಬಂದು ಅದು ಇನ್ನೂ ಮೀನಿಂಗ್ಫುಲ್ಲಾಗಿ ಆಗಲಿ ಅಂತ ಬಯಸ್ತೀನಿ. ನಂದು ಒಂದು 2 ಮಾತುಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಬಯಸ್ತೀನಿ ಸ್ನೇಹಿತರೆ. ಇನ್ಫ್ಯಾಕ್ಟ್ ನಮಗೆಲ್ಲ DR ನಾಗರಾಜ್ ಇಲ್ಲಿ ಕೂತಿಯಾರಲ್ಲ, ಅವರೇ ನಮ್ಮ ಗುರುಗಳು. ಈ ಆರ್ಗನೈಸೇಷನ್ಸ್ನ ಎಕ್ಸಿಕ್ಯೂಷನ್ ಎಕ್ಸಲೆನ್ಸ್ ಅಂತ ಹೇಳೋರು ಅವರು. ಯಾವ ರೀತಿ ನಾವು ಅದನ್ನ ಮಾಡಬಹುದು ಅನ್ನೋ ದೃಷ್ಟಿಯಿಂದ. ಅದ್ರ ಜೊತೆಗೆ HR ಬಗ್ಗೆ ಅಫ್ಕೋರ್ಸ್ ವಿಠಲ್ ರಾವ್ ಸುಮಾರು ಟಿಪ್ಸ್ ಕೊಟ್ಟರು, ಬೀಯಿಂಗ್ ಎ ವೆಟ್ರನ್ ಇನ್ ದಿ ಫೀಲ್ಡ್. ನಂದು ಒಂದೇನು ಅಂದರೆ ನಮ್ಮ ಮಾನವೀಯ ಮೌಲ್ಯಗಳು. ಈಚ್ ಒನ್ ಆಫ್ ಅಸ್ ಹ್ಯಾವ್ ಅವರ್ ಓನ್ ವ್ಯಾಲ್ಯೂಸ್. ಬೆಳಗ್ಗೆಯಿಂದ ಸಂಜೆ ತನಕ ಸುಮಾರು ಜನ ಸ್ಪೀಕರ್ಸ್ ವ್ಯಾಲ್ಯೂಸ್ ಬಗ್ಗೆ ಮಾತಾಡಿದರು. ಮಾನವೀಯ ಮೌಲ್ಯ, ಸಾಮಾಜಿಕ ಮೌಲ್ಯ, ಆರ್ಥಿಕ ಮೌಲ್ಯ, ರಾಜಕೀಯ ಮೌಲ್ಯ, ಸಾಂಸಾರಿಕ ಮೌಲ್ಯ. ಸಾಂಸಾರಿಕ ಮೌಲ್ಯದ ಬಗ್ಗೆ ಬೆಳಗ್ಗೆ ಯಾರೋ ಹೇಳಿದರು. ನಾವೆಲ್ಲ ಮದುವೆ ಆದರೆ ಜೀವನ ಪೂರ್ತಿ ಗಂಡ ಹೆಂಡತಿ ಒಟ್ಟಾಗಿರಬೇಕು ಅಂತ ಇತ್ತು ನಮ್ಮ ಜನ್ರೇಷನಲ್ಲಿ. ಈಗ ಅದಿಲ್ಲ. 6 ತಿಂಗಳು ವರ್ಷಕ್ಕೇ ಡೈವೋರ್ಸ್ ಪಿಟಿಷನ್ ಹಾಕಿಬಿಡ್ತಾರೆ ಅಂತ. ಬಟ್ ಅದು ಜನ್ರೇಷನ್ ಗ್ಯಾಪ್ ಸ್ನೇಹಿತರೆ. ಸೊ ನಮ್ಮ ಅಭಿಪ್ರಾಯಗಳು ಬೇರೆ ಬೇರೆ, ಕಲ್ಚರಲ್ ಡಿಫ್ರೆನ್ಸಸ್ ಬೇರೆ ಬೇರೆ, ನಮ್ಮ ಬಿಲೀಫ್ ಸಿಸ್ಟಮ್ ಬೇರೆ, ನಮ್ಮ ಮೌಲ್ಯಗಳು ಬೇರೆ. ಇದೆಲ್ಲ ಇದ್ದಾಗ ಹೊಂದಾಣಿಕೆ ಆಗೋದು ಭಾಳ ಕಷ್ಟ. ಆ ದೃಷ್ಟಿಯಿಂದ ನಾವು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ 500 ಜನನೋ 1000 ಜನ ಏನು ಎಂಪ್ಲಾಯೀಸ್ ಇರ್ತಾರೆ, ದೇ ಆಲ್ ಹ್ಯಾವ್ ದೀಸ್ ಡಿಫ್ರೆನ್ಸಸ್. ಅವನ್ನೆಲ್ಲ ಹೊಂದಾಣಿಕೆ ಮಾಡಿ ನಮ್ಮ ಕಲ್ಚರಲ್ ಕಂಪ್ಯಾಟಿಬಿಲಿಟಿ, ಅಲೈನ್ಮೆಂಟ್ ಆಫ್ ವ್ಯಾಲ್ಯೂಸ್ ತರೋದಿದೆಯಲ್ಲ, ಇಟ್ ಇಸ್ ನಾಟ್ ಎ ಈಸಿ ಜಾಬ್. ಅದರಲ್ಲಿ ಮಾನವೀಯ ಮೌಲ್ಯಗಳು ಅತಿ ಮುಖ್ಯವಾದ್ದು, ಸಾಂಸಾರಿಕ ಮೌಲ್ಯಗಳು ಮುಖ್ಯವಾದ್ದು, ಹ್ಯೂಮನ್ ವ್ಯಾಲ್ಯೂಸ್ ಅಂತಾರಲ್ಲ ಅದು ಮುಖ್ಯವಾದ್ದು. ಪ್ರಾಬ್ಲಿ ನಮ್ಮ ಎಂಪ್ಲಾಯೀಸ್ಗೆ ಎಜುಕೇಷನ್ ಅಂತ ಈಗ ವೈಸ್ ಚಾನ್ಸಲರ್ ಹೇಳಿದಾರಲ್ಲ, ಸ್ವಯಂ ಬೆಳವಣಿಗೆ ಒಂದು ಪ್ರಯತ್ನ. ಪ್ರಾಬ್ಲಿ ನಮ್ಮ ಎಂಪ್ಲಾಯೀಸ್ಗೆ ಇಫ್ ಯು ಮೋಟಿವೇಟ್ ದೆಮ್ ಟು ಹ್ಯಾವ್ ಸೆಲ್ಫ್ ಡೆವಲಪ್ಮೆಂಟ್, ರೀಡಿಂಗ್ ಬುಕ್ಸ್ ಇರ್ಬೋದು, ಒಂದೊಳ್ಳೆ TV ಸೀರಿಯಲ್ ನೋಡೋದಿರ್ಬೋದು, ಒಂದೊಳ್ಳೆ ಸಿನಿಮಾ ನೋಡೋದಿರ್ಬೋದು, ಅವರ ವಿಚಾರಧಾರೆಯನ್ನು ಚಿಂತನೆಗೆ ತೊಡಗುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಆಟೋಮೆಟಿಕಲಿ ಸೆಲ್ಫ್ ಡೆವಲಪ್ಮೆಂಟ್ ವಿಲ್ ಸ್ಟಾರ್ಟ್ ಫ್ರೆಂಡ್ಸ್.
ಇನ್ಫ್ಯಾಕ್ಟ್ ನಾನು ಮತ್ತು ನನ್ನ ಸ್ನೇಹಿತ ಮೊಳಗಿ ಅಂತ ಇವತ್ತು ಬಂದಿಲ್ಲ ಅವರು, ಕಳೆದ 35 ವರ್ಷ ನೂರಾರು ಸಂಸ್ಥೆಗಳಿಗೆ ಎಂಪ್ಲಾಯಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗೆ ಹೋಗ್ತೇವೆ. ಅಲ್ಲಿ ನಮ್ಮ ಫೋಕಸ್ ಏನು ಅಂದರೆ ಸಿಂಪಲ್, ABCD of ವರ್ಕ್ ಲೈಫ್ ಅಂತ, ಆ್ಯಟಿಟ್ಯೂಡ್, ಬಿಹೇವಿಯರ್, ಕಲ್ಚರ್ ಆ್ಯಂಡ್ ಡಿಸಿಪ್ಲಿನ್. ಸಪೋಸ್ ಐ ಆಮ್ ಏಬಲ್ ಟು ಮೇಕ್ ದ ಎಂಪ್ಲಾಯಿ ಟು ಥಿಂಕ್ ಇನ್ ರೈಟ್ ಡೈರೆಕ್ಷನ್. ಮನೆಯಲ್ಲಿ ಒಬ್ಬೊಳ್ಳೆ ಗಂಡ ಆಗೋ ಪ್ರಯತ್ನ ಇರ್ಬೋದು, ಅವನ ಮಕ್ಕಳಿಗೆ ಒಳ್ಳೆ ತಂದೆ ಆಗೋ ಪ್ರಯತ್ನ ಇರ್ಬೋದು, ಅವನ ತಂದೆ ತಾಯಿಗಳಿಗೆ ಒಳ್ಳೆ ಮಗ ಆಗೋ ಪ್ರಯತ್ನ ಇರ್ಬೋದು. ಆ ಫೋಕಸನ್ನು ಕೊಟ್ಟು ಅವನ ಮನಸ್ಸನ್ನು ನಾವು ಪರಿವರ್ತಿಸಿದರೆ ಆಟೋಮ್ಯಾಟಿಕಲಿ ಹಿ ಬಿಕ್ಸ್ ಎ ಗುಡ್ ಎಂಪ್ಲಾಯ್ ಇನ್ ದ ಫ್ಯಾಮಿಲಿ. ಬಿಕಾಸ್ ಮೋಸ್ಟ್ ಆಫ್ ಅಸ್ ಹ್ಯಾವ್ ಇಂಟರ್ಲ್ಯಾಪಿಂಗ್. ಒಂದು ಸ್ಕಿಟ್ ಯಾರೋ ತೋರಿಸಿದ್ರಲ್ಲ, ಮನೆ ಸಮಸ್ಯೆಗಳನ್ನ ಫ್ಯಾಕ್ಟ್ರಿಗೆ ತೊಗೊಂಬರೋದು, ಫ್ಯಾಕ್ಟ್ರಿ ಸಮಸ್ಯೆಗಳನ್ನ ಮನೆಗೆ ತೊಗೊಂಡು ಹೋಗೋದು. ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಎಂಪ್ಲಾಯೀಸ್ ಕೂಡ ಮನೆಯಲ್ಲಿ ಒಳ್ಳೆ ಬಿಹೇವಿಯರ್ ಇದ್ದು ಒಳ್ಳೆ ಮನುಷ್ಯ ಆಗಿದ್ದರೆ ಆಟೋಮ್ಯಾಟಿಕಲಿ ಕಾರ್ಖಾನೆಯಲ್ಲಿ ಸಹ ಅವನು ಒಳ್ಳೆ ಮನುಷ್ಯ ಆಗ್ತಾನೆ ಅನ್ನೋ ಫೋಕಸಲ್ಲಿ ವಿ ಯೂಸ್ ಟು ಕಂಡಕ್ಟ್ ದಟ್ ಕಲ್ಚರಲ್ ಬಿಲ್ಡಿಂಗ್ ಎಕ್ಸರ್ಸೈಸ್ ಪ್ರೋಗ್ರಾಮ್ ಫ್ರೆಂಡ್ಸ್. ನಾನಂತೂ ಕಳೆದ ಒಂದು 30 ವರ್ಷದಲ್ಲಿ ಸುಮಾರು ಸಂಸ್ಥೆಗಳಿಗೆ ಹೋಗಿ ಮಾಡಿರೋದ್ರಿಂದ ನಿಮ್ಮದೇನು CSR ಆ್ಯಕ್ಟಿವಿಟಿ ಇದೆಯಲ್ಲ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಐ ಬಿಲೀವ್ ಇನ್ ISR ಫ್ರೆಂಡ್ಸ್, ಇಂಡಿವಿಜುವಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಸುಮಾರು ಒಂದು 5-6 ಸಂಸ್ಥೆಗಳಿಗೆ ಕಳೆದ 30 ವರ್ಷದಲ್ಲಿ ಐ ಕೀಪ್ ಹೆಲ್ಪಿಂಗ್ ದೆಮ್. ಒಂದು ಪ್ರೇರಣಾ ಅಂತ, ಅಬೌಟ್ 120 ಜನ ಅಂಗವಿಕಲ ಹೆಣ್ಮಕ್ಳಿದ್ದಾರೆ, ಗೊರಗುಂಟೆಪಾಳ್ಯ ನೋಡಿರ್ಬೋದು. ಇನ್ನೊಂದು ಅಸೋಸಿಯೇಷನ್ ಫಾರ್ ಮೆಂಟಲಿ ಚಾಲೆಂಜ್ಡ್ ನಿಯರ್ ನಿಮ್ಹಾನ್ಸ್, ಅನಾಥ ಶಿಶು ನಿವಾಸ ಬುಲ್ ಟೆಂಪಲ್ ರೋಡ್ಲೆ, ಕರುಣಾಶ್ರಯ ಟರ್ಮಿನಲ್ ಇಲ್ ಕ್ಯಾನ್ಸರ್ ಪೇಷಂಟ್ಸ್, ದೆನ್ SOS ಚಿಲ್ಡ್ರನ್ಸ್ ವಿಲೇಜ್. ಸೊ ಈ 6 ಸಂಸ್ಥೆಗಳಿಗೆ ಕಳೆದ 30 ವರ್ಷ ಬೇರೆ ಬೇರೆ ರೀತಿಯ ಸಹಾಯ ಮಾಡ್ತಾ ಬಂದಿದ್ದೀನಿ. ಏನು ಅಂದರೆ ನಾವು ಏನು ಸಮಾಜದಿಂದ ಪಡೀತೀವಿ ಅದರಲ್ಲಿ ಒಂಚೂರನ್ನು ವಾಪಸ್ ಕೊಡೋ ಪ್ರಾಮಾಣಿಕ ಪ್ರಯತ್ನ ಸ್ನೇಹಿತರೆ. ಆ ದೃಷ್ಟಿಯಿಂದ ಪ್ರಾಬಲಿ ಕ್ಯಾನ್ ಐ ಗೆಟ್ ವಾಟರ್? ಸಾರಿ ಫ್ರೆಂಡ್ಸ್. ಸೊ ಈ ನಮ್ಮ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಡಿನ್ನರ್ ಅಂದರೆ ಪ್ರಾಬ್ಲಿ ನವ್ ಡೇಸ್ ವಿ ಸ್ಪೆಂಡ್ ಅಟ್ ಲೀಸ್ಟ್ ಅಬೌಟ್ 8,000 to 10,000 rupees ಫಾರ್ ಎ ಫ್ಯಾಮಿಲಿ. ಸೊ ಮೈ ಕಾನ್ಸೆಪ್ಟ್ ಈಸ್ ವೆರಿ ಸಿಂಪಲ್. ಆಲ್ ಅವರ್ ಬರ್ಡೇಸ್, ವೆಡ್ಡಿಂಗ್ ಆ್ಯನಿವರ್ಸರೀಸ್, ಮಗಂದು, ಮಗಳದು, ನಮ್ಮದು, ಮೊಮ್ಮಕ್ಕಳ ಬರ್ಡೇ, ಗಿವ್ ಯುವರ್ ಡೊನೇಷನ್ ಟು ಒನ್ NGO. ಒಂದು ಸರಿ ಇಟ್ ಮೇ ಬಿ ಪ್ರೇರಣಾ, ಒಂದು ಸರಿ ಇಟ್ ಮೇ ಬಿ AMC. ಇನ್ಫ್ಯಾಕ್ಟ್ SOS ಚಿಲ್ಡ್ರನ್ಸ್ ವಿಲೇಜಲ್ಲಿ ಅಬೌಟ್ 30 years ago ಒಂದು ಡೈರೆಕ್ಟರ್ ಮೆಟ್ ಮಿ, ಲೋಕೇಶ್ ಅಂತ, ಮೈಸೂರು ಯೂನಿವರ್ಸಿಟಿ MSW. ಯು ಆರ್ ದಿ ವಿಲೇಜ್ ಡೈರೆಕ್ಟರ್. If some of you have not seen SOS village, please visit it. It is a unique style of taking care of destitute children. He met me because he knew I was expert in disciplinary actions. ಅಲ್ಲಿ they have the concept of different villages. ಬೇರೆ ಬೇರೆ 10-12 ಮನೆಗಳಿಗೆ ಒಬ್ಬ ಮದರ್ ಇದ್ದಾರೆ. ಒನ್ ಮದರ್ ವಾಸ್ ಎನ್ ಆಲ್ಕೋಹಾಲಿಕ್, ಎ ಕೂರ್ಗಿ ಲೇಡಿ ಹೂ ವಾಸ್ ಟೇಕಿಂಗ್ ಕೇರ್ ಆಫ್ 8 to 10 children. ಲೋಕೇಶ್ ನನ್ನ ಆಫೀಸಿಗೆ ಬಂದರು. ಸರ್ ಯಾರೋ ಹೇಳಿದರು ನೀವು ಡಿಸಿಪ್ಲಿನ್ ಮ್ಯಾನೇಜ್ಮೆಂಟ್ ಯು ಆರ್ ವೆರಿ ಗುಡ್ ಅಂತ, ನನಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು. ಹೌ ಡು ಐ ಹ್ಯಾಂಡಲ್ ದಿಸ್ ಮದರ್ ಅಂತ. ಏನು ಅಂದರೆ ದಿನ ಗುಂಡು ಹಾಕೋದು, ಮಕ್ಕಳಿಗೆ ಹೆರಾಸ್ ಮಾಡೋದು, ಅವರು ಊಟ ತಿಂಡಿ ಕೊಡೋದು ಬಿಡಿ. ಶಿ ನೆವರ್ ಯೂಸ್ ಟು ಇವನ್ ಟೇಕ್ ಕೇರ್ ಆಫ್ ದೆಮ್ ಪ್ರಾಪರ್ಲಿ. ನಾನು ಡಿಸ್ಕಸ್ ಮಾಡಿದೆ. ದೆನ್ ಐ ಟೋಲ್ಡ್ ಹಿಮ್ ಡೋಂಟ್ ವೆರಿ ಲೋಕೇಶ್, ಐ ವಿಲ್ ಹ್ಯಾಂಡ್ಲ್ ಇಟ್ ಅಂತ. ಸೊ ಒಂದು ಒಳ್ಳೆ ಚಾರ್ಜ್ ಶೀಟ್ ಮಾಡಿಕೊಟ್ಟೆ. ಆ್ಯಸ್ದೋ ಏನೋ ಎನ್ಕ್ವೈರಿ ಮಾಡಿ ಅವಳನ್ನ ಡಿಸ್ಮಿಸ್ ಮಾಡ್ತೀವೇನೋ ಅನ್ನೋ ಥರ. ಚಾರ್ಜ್ ಶೀಟ್ ವಾಸ್ ಇಶ್ಯೂಡ್ ಟು ಹರ್. ಆಮೇಲೆ ಶಿ ವಾಸ್ ಎ ಕೂರ್ಗಿ ಲೇಡಿ ನೋಯಿಂಗ್ ರೀಸನಬಲಿ ಗುಡ್ ಇಂಗ್ಲೀಷ್. ಶಿ ವೆಂಟ್ ಥ್ರೂ ಇಟ್. ದೆನ್ ಇಟ್ ವಾಸ್ ಎ ಶಾಕ್. ಆಮೇಲೆ ಬಂದಳು ಲೋಕೇಶ್ ಹತ್ರ. ಲೋಕೇಶ್ ಸರ್ ನಂಗೆ ಗೊತ್ತಿಲ್ಲಮ್ಮ, ಅದು ಈ ಥರ ನಮ್ಮ ಅಡ್ವೈಸರ್ ಒಬ್ಬರು ಡ್ರಾಫ್ಟ್ ಮಾಡಿದ್ದಾರೆ, ಯು ಮೀಟ್ ಹಿಮ್ ಅಂತ. ಸೊ ಶಿ ಕೇಮ್ ಆಲ್ ದ ವೇ ಟು ಸೈಂಟ್ ಮಾರ್ಕ್ಸ್ ರೋಡ್. ಸರ್ ಏನೋ ಆಗೋಯ್ತು ತಪ್ಪು, ನಾನು ಮೊದಲಿಂದ ಒಬ್ಬಳೇ ಇರ್ತೀನಿಲ್ಲ, ಫ್ಯಾಮಿಲಿ ಎಲ್ಲ ಊರಲ್ಲಿದ್ದಾರೆ, ಒಂದು 30 ml 60 ml ತೊಗೋತೀನಿ ನನ್ನ ಕೆಪಾಸಿಟಿ ಮೇಲೆ. ನಾವೆಲ್ಲ ನಾನು ಮಂಗಳೂರಲ್ಲಿ ರೋಶ್ನಿ ನಿಲಯದಲ್ಲಿ ಓದ್ದವನು. ನಾವು ಅದಕ್ಕೆ ಕರೆಯೋದೇ ಅಜ್ಪ ಕಲ್ಚರ್ ಅಂತ ಮೇಡಮ್, 60 ಹಾಕೋದು ಅಂತ. ಅದರಿಂದ ತಪ್ಪಾಯಿತು ಸರ್, ಏನು ಮಾಡಬೇಕು ಅಂತ. ನೋಡಮ್ಮ, ಇದು NGO ಸಂಸ್ಥೆ, ಮಕ್ಕಳು ನೋಡ್ಕೊಳ್ಳೋ ಜಾಗ, ಬೆಟರ್ ಯು ರಿಸೈನ್ ಆ್ಯಂಡ್ ಗೋ ಅಂತ. ದೆನ್ ಶಿ ರಿಸೈನ್ಡ್ ಆ್ಯಂಡ್ ಲೋಕೇಶ್ ವಾಸ್ ಹ್ಯಾಪಿ. ಅರೆ ಮೈ ಪ್ರಾಬ್ಲಮ್ ಈಸ್ ಸಾರ್ಟೆಡ್ ಔಟ್ ಇನ್ ಒನ್ ಚಾರ್ಜ್ ಶೀಟ್ ಡ್ರಾಫ್ಟೆಡ್ ಬೈ SNG ಅಂತ. ಆಮೇಲೆ ಸರ್ ನಿಮ್ಗೆ ಏನು ಕೊಡಬೇಕು ಅಂದರು. ಏನು ಕೊಡ್ತೀರಿ, ನಿಮ್ದು NGO ಡೋಂಟ್ ವೆರಿ ಲೊಕೇಶ್ ಅಂದೆ. ಇಲ್ಲ ಸರ್ ಏನಾರು ಕೊಡಬೇಕು ಅಂತ. ಸರಿ 1000 rupees ಕೊಡಿ. 1000 rupees ಒಂದು ಚೆಕ್ ಕೊಟ್ಟರು. ಆಮೇಲೆ ನಮ್ಮನ್ನೊಂದು ವಿಸಿಟ್ ಮಾಡಿ ಅಂದರು. ಐ ವಿಸಿಟೆಡ್.
ಆವಾಗ ಅವ್ರ ಆ್ಯಕ್ಟಿವಿಟಿ ಏನು ಅಂತ ನೋಡಿದಾಗ ನನಗೆ 160 ಅನಾಥ ಮಕ್ಕಳು, ಒಂದು ಬೇರೆ 10 ಮನೆಗಳು ಬೇರೆ ಬೇರೆ, ಒಂದೊಂದು ಮನೇಲಿ 8-10 ಜನ ಚಿಲ್ಡ್ರನ್ನು. ಇದರಲ್ಲಿ ಯಾರು ಸಹಾಯ ತಗೋತೀರಿ? ನಿಮ್ಮಂಥವ್ರೆ ಸರ್ ಡೋನರ್ಸು ಅಂದರು. ಟಿಲ್ ದೆನ್ ಐ ವಾಸ್ ನಾಟ್ ನೋಯಿಂಗ್ ದಿಸ್ ISR ಆ್ಯಕ್ಟಿವಿಟಿ ಅಟ್ ಆಲ್. ಐ ಸೆಡ್ ಐ ವಿಲ್ ಅಡಾಪ್ಟ್ 1 ಚೈಲ್ಡ್ ಅಂತ. ಸೊ ಮಂತ್ಲಿ ಆ್ಯನ್ಯುವಲಿ ಏನೋ ಒಂದು ಫೀ ಹೇಳಿದರು, ಕೊಟ್ಟೆ. 1,000 ಜೊತೆಗೆ ಇನ್ನು 3,000 ಸೇರಿಸಿ 4,000 ಒಂದು ಚೆಕ್ ವಾಪಸ್ ಕೊಟ್ಟೆ. ಫ್ರಮ್ ದೆನ್ ಆನ್ವರ್ಡ್ಸ್ ಐ ಆಮ್ ದೇರ್ ಸ್ಟ್ರಾಂಗ್ ಸಪೋರ್ಟರ್. ಈಗ 5ನೇ ಮಗುನ ನೋಡ್ಕೊಳ್ತಾ ಇದ್ದೀನಿ. ಶಿ ಈಸ್ ಇನ್ SSLC ನಾವು ಫ್ರೆಂಡ್ಸ್. ಒಂದು ಹುಡುಗಿ MSW ಮಾಡಿದ್ಲು, ಒಂದು MBA ಮಾಡಿದ್ಲು, ಒಬ್ಬ ಚರಣ್ ಅನ್ನೋನು SLCಗೆ ಡ್ರಾಪ್ಔಟ್ ಆಗಿ ಸರ್ ನನಗೆ ಜಾಬ್ ಕೊಡಿಸ್ಬಿಡಿ ಇಂದ ಮೈಸೂರಲ್ಲಿ ಯಾರ್ದೋ ಹೆಲ್ಪ್ ಮೇಲೆ ಜಾಬ್ ಕೊಡಿಸಿದೆ. ಲೈಕ್ವೈಸ್ ಸ್ನೇಹಿತರೆ, ಸಮ್ ಆಫ್ ಯು ಮೇ ಬಿ ಡೂಯಿಂಗ್ ಇಟ್ ರೆಗ್ಯುಲರ್ಲಿ. ಸೊ ದಿಸ್ ISR ಕಾನ್ಸೆಪ್ಟ್ ಪ್ಲೀಸ್ ಪುಟ್ ಇಟ್ ಇನ್ ಯುವರ್ ಪರ್ಸ್ನಲ್ ಬಾಂಡಿಂಗ್. ಟ್ರೈ ಟು ಹೆಲ್ಪ್. ಇದಕ್ಕೆ ನನಗೆ ಇನ್ನೊಂದು ಪ್ರೇರಣೆ ಏನು ಅಂದರೆ ಡಾಕ್ಟರ್ ಶಿವರಾಮ್ ಕಾರಂತರ ಒಂದು ಟೆಕ್ಸ್ಟ್ ಬುಕ್ ಇದು ನಮಗೆ, ಅಳಿದ ಮೇಲೆ ಅಂತ. ಅದರಲ್ಲಿ ಕೊನೆಯ ಸೆಂಟೆನ್ಸ್, ಆ ಕಾದಂಬರಿ ಎಂಡ್ ಆಗೋದು, ನಾನು ಸಮಾಜದಿಂದ ಪಡೆದಿದ್ದಕ್ಕಿಂತ ಜಾಸ್ತಿ ಕೊಟ್ಟಿದ್ದೀನಾ ಅಂತ ಅವನು ಹೀರೋ ಯೋಚನೆ ಮಾಡ್ತಾನೆ. ಕೊಟ್ಟಿಲ್ಲ ಅನ್ಸುತ್ತಪ್ಪ ಅಂತಾನೆ. ಐ ವಾಸ್ ಇನ್ ಫಸ್ಟ್ BSc ಆಲ್ಸೋ ಇನ್ ದಾವಣಗೆರೆ. ಅವಾಗ ನಾನು ಐ ಶುಡ್ ಅಡಾಪ್ಟ್ ದಿಸ್. ಸಮಾಜದಿಂದ ಏನು ಪಡಿತೀವೋ ಅದಕ್ಕಿಂತ ಜಾಸ್ತಿ ಕೊಡೋಕ್ಕಾಗುತ್ತಾ ನೋಡೋಣ ಅಂಥೇಳಿ. ಅದು ಇವತ್ತಿನವರೆಗೂ ಆಗಿಲ್ಲ, ಆಗೋದು ಇಲ್ಲ ಸ್ನೇಹಿತರೆ. ದಟ್ ಈಸ್ ಒನ್. ಸೊ ಈ ಮಾನವೀಯತೆ ಬಗ್ಗೆ ಹೇಳಬೇಕು ಅಂದರೆ ಬೇಂದ್ರೆ, ದಾವಣಗೆರೆಗೆ ಬೇಂದ್ರೆ ಯೂಸ್ ಟು ಕಮ್ ಫ್ರೀಕ್ವೆಂಟ್ಲಿ. ಅವ್ರು ಯಾವಾಗಲೂ ಒಂದು ಮಾತು ಹೇಳೋರು, ಮನುಷ್ಯ ಹಕ್ಕಿ ಹಂಗೆ ಹಾರೋದು ಕಲ್ತ, ಮೀನು ಹಂಗೆ ಈಜೋದು ಕಲ್ತ, ಆದರೆ ಮನುಷ್ಯ ಆಗೋದನ್ನು ಕಲೀಲಿ ನೋಡ್ರಪ್ಪ ಅಂತ. ನಾವೆಲ್ಲರೂ ಈ ಮನುಷ್ಯನಾಗುವ ಕಲೆಯನ್ನು ನಮ್ಮ ವೃತ್ತಿ ಜೀವನದಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮ್ಮ ಮಾನವೀಯ ಸಂಬಂಧಗಳು ಇನ್ನೂ ಉನ್ನತವಾಗಿರುತ್ತೆ ಅಂಥೇಳಿ ನನ್ನ ಈ 4 ಮಾತುಗಳನ್ನ ಮುಗಿಸ್ತೇನೆ. ಇದಕ್ಕೆ ಅವಕಾಶ ಕೊಟ್ಟ ರಮೇಶ್ ನಿರಾತಂಕಾಗಿ ನನ್ನ ಧನ್ಯವಾದಗಳು. ಧನ್ಯವಾದಗಳು ಗೋಪಿನಾಥ್ ಸರ್ಗೆ. ABCD ಜೀವನ ಅಂದರೆ ಅದು ಯಾವ ಥರ ಇರುತ್ತೆ ಅಂತ ತಿಳಿಸ್ಕೊಟ್ರು. ಆ್ಯಟಿಟ್ಯೂಡ್, ಬಿಹೇವಿಯರ್, ಕಲ್ಚರ್ ಮತ್ತು ಡಿಸಿಪ್ಲಿನ್ ಖಂಡಿತ ಇರಬೇಕು ಜೀವನದಲ್ಲಿ. ಹಾಗೆ ಬದುಕು ನಮ್ಗೆ ಏನೆಲ್ಲ ಕೊಟ್ಟಿದೆ, ಸಮಾಜ ಏನೆಲ್ಲ ಕೊಟ್ಟಿದೆ, ಸಾಗರದಷ್ಟು ಕೊಡುಗೆ ಅದು ನಮ್ಗೆ ಕೊಟ್ಟಿರಬೇಕಾದ್ರೆ ನಾವು ಅದಕ್ಕೆ ಏನೇ ಮಾಡಿದ್ರೂ ಅದು ಸಾಸಿವೆಯಷ್ಟು ಮಾತ್ರ. ದಯವಿಟ್ಟು ಆ ಕೊಡುಗೆಯನ್ನು ಕೊಡೋ ಪ್ರಯತ್ನ ಎಲ್ಲರಲ್ಲೂ ಇರಲಿ. ಹಾಗೆ ಸಂಸ್ಕೃತಿ, ಮೌಲ್ಯ, ನಂಬಿಕೆ ಬೇರೆ ಬೇರೆ ಆಗಿದ್ರೂ ಕೂಡ ಅದನ್ನು ಹೊಂದಾಣಿಕೆಯಿಂದ ನಾವು ಕೂಡಿಸೋದು ಹೇಗೆ, ಅದು ಪ್ರಾಮುಖ್ಯತೆಯನ್ನು ಪಡೆದುಕೊಳುತ್ತೆ. ಇದ್ರ ಬಗ್ಗೆ ಕೂಡ ಸಾಕಷ್ಟು ಒಂದು ಬೆಳಕನ್ನು ಚೆಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್ ನಿಮಗೆ. ನಮ್ಮ ಈ ಗಣ್ಯರಿಗೆ ಕಿರು ಕಾಣಿಕೆಯನ್ನು ಕೊಡಬೇಕು ನಮ್ಮ ಗಿರಿನಾರಾಯಣ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಮೊದಲಿಗೆ ಗೋಪಿನಾಥ್ ಸರ್, ಧನ್ಯವಾದಗಳು ನಿಮಗೆ. ಬರ್ತಾ ಇರಲಿ ಚಪ್ಪಾಳೆ ದಯವಿಟ್ಟು.